ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ನೆಚ್ಚಿನ ಗಣೇಶ್. ಹಳ್ಳಿ ಹುಡುಗ ಗಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಸಿರ್ಸಿಯಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಮಳಲಿ ಅಂತ ಒಂದು ಊರಲ್ಲಿದ್ದೀವಿ. ಆ ದೇವಸ್ಥಾನದ ವಿಶೇಷತೆಗಳು ಏನು ಮತ್ತು ಅಲ್ಲಿಯ ಪೂಜಾ ಕೈಂಕರ್ಯಗಳು ಹೇಗೆ ನೆರವೇರ್ತವೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಫ್ರೆಂಡ್ಸ್, ನಾವು ಇವತ್ತು ಮಳಲಿಯಲ್ಲಿದ್ದೀವಿ. ಅಲ್ಲಿಯ ಮಹನೀಯರಾದಂಥ ಶ್ರೀಯುತ ಗುರುಪಾದ್ ಹೆಗಡೆ ಬೊಮ್ಮನಹಳ್ಳಿ ಅವರಿದ್ದಾರೆ. ಅವರು ನಮ್ಮೊಟ್ಟಿಗೆ ಈ ಗಣಪತಿ ಮತ್ತು ಈಶ್ವರ ದೇವಸ್ಥಾನದ ಬಗ್ಗೆ ಕೆಲವು ಮಾತುಗಳನ್ನ ಆಡಲಿಕ್ಕೆ ಇಷ್ಟಪಡ್ತಿದ್ದಾರೆ. ಬಂಧುಗಳೇ, ಜಗತ್ತು ಏನಾದರೂ ಬದುಕಿದ್ದರೆ ಧರ್ಮದಿಂದ. ಹಾಗೆ ನಮ್ಮ ಈ ಮಳಲಿಯ ಈಶ್ವರ ವೀರಭದ್ರ ಸಮೂಹ ದೇವಾಲಯ ಈಗಾಗಲೇ ನಮ್ಮ ಅರ್ಚಕರಾಗಿರುವಂಥ ಚೆನ್ನಬಸವ ಗೌಡರು ಹೇಳಿದಂತೆ ಇತಿಹಾಸವನ್ನೆಲ್ಲ ಈಗಾಗಲೇ ಹೇಳಿದ್ದಾರೆ. ಇಲ್ಲಿ ಹೊಸದಾಗಿ ಯಾವುದೇ ದೇವರನ್ನು ನಾವು ಪ್ರತಿಷ್ಠಾಪನೆ ಮಾಡಿಲ್ಲ. ಭಿನ್ನವಾಗಿರುವಂಥ ಅನೇಕ ದೇವರನ್ನು ಅತ್ಯಂತ ಒಂದು ವೀರಶೈವ ಪದ್ಧತಿಯಂತೆ ಪ್ರತಿಷ್ಠಾಪನೆ ಮಾಡಿ ನಡೆಸ್ತಾ ಬರ್ತಾ ಇದ್ದೀವಿ. ಮಾಘ ಶುದ್ಧ ಹುಣ್ಣಿಮೆ ಅಂದರೆ ಭರತ್ ಹುಣ್ಣಿಮೆ ದಿವಸ ಇಲ್ಲಿ ಪ್ರತಿ ವರ್ಷ ವಾರ್ಷಿಕೋತ್ಸವ ನಡೆಯುತ್ತೆ. ಪ್ರತಿಷ್ಠಾಪನೆ 22 ವರ್ಷಗಳು ಕಳಿತು. ಪುನಃ ಪ್ರತಿಷ್ಠಾಪನೆ ಮೊದಲಿನಿಂದಲೂ ಇದೆ. ಇಂದು ಭಕ್ತರ ಸಂಖ್ಯೆ ಕೂಡ ಗಣನೀಯವಾಗಿ ಇರ್ತಾ ಇದೆ. ಅಂದರೆ ದೇವರಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಮತ್ತು ಹರಕೆಯನ್ನು ಹೊತ್ತಿರುವುದರಿಂದ, ಆ ಹರಕೆ ಅವರಿಗೆ ಫಲಪ್ರದ ಆಗೋದ್ರಿಂದ ಭಕ್ತಾದಿಗಳು ಬಹುದೂರಗಳಿಂದ ಬರ್ತಾ ಇದ್ದಾರೆ. ನನ್ನ ಈ 67 ವರ್ಷಗಳ ಸಣ್ಣ ವಯಸ್ಸಿನಿಂದ ಕೂಡ ನನ್ನ ಊರ ಪಕ್ಕದ ಊರು ಅದನ್ನು ಗೊತ್ತು. ಮೊದಲು ಇದಕ್ಕೆ ವೀರಭದ್ರ ಗುಡಿ ಅಂತ ಕರಿತೀವಿ. ಆನಂತರ 2003ನೇ ಇಸ್ವಿಯಿಂದ ಇತ್ತಲಾಗಿ ಅದಕ್ಕೆ ವೀರಭದ್ರ ದೇವಸ್ಥಾನ ಎಂದಾಯಿತು. ಆನಂತರ ಅದು ಮಳಲಿ ಸಂಸ್ಥಾನ ಎಂದು 14-15 ಇಸ್ವಿಯಿಂದ ಪ್ರಾರಂಭ ಆಯಿತು. ಈ 2020ನೇ ಇಸ್ವಿ ಕಳೆದ ಮೇಲೆ ಈ ಒಂದು ವ್ಯವಸ್ಥೆ ಸ್ವಲ್ಪ ಹೆಚ್ಚು ಕಡಿಮೆ ಬಹುತೇಕವಾಗಿದ್ದು ಶ್ರೀಕ್ಷೇತ್ರ ಮಳಲಿ ಎಂಬಂಥ ಒಂದು ನಾಮಕರಣ ಮಾಡಿದೆ ಭಕ್ತಾದಿಗಳಿಂದ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿರುವಂಥ ಮಡಿವಾಳ ಸಮುದಾಯದವರು ಈ ದೇವಸ್ಥಾನದ ಕುಲದೇವರು ಎಂಬ ಭಾವನೆಯಿಂದ ಅವರು ಪೂಜೆ ಪುನಸ್ಕಾರವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಒಕ್ಕಲಿಗರು ಹಾಗೂ ನಮ್ಮ ವೀರಶೈವರು, ಬ್ರಾಹ್ಮಣರು, ದೈವಜ್ಞರು, ಹೀಗೆ ಅನೇಕ ಜಾತಿ ಉಪಜಾತಿಗಳು ತಮ್ಮ ಆರಾಧ್ಯ ದೇವನಾಗಿರುವಂಥ ಮಳಲಿಯ ಈಶ್ವರ ವೀರಭದ್ರನನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮಗೆ ಇಲ್ಲಿ ದೇವಸ್ಥಾನದ ಸಂಪೂರ್ಣ ಹೊಣೆಗಾರಿಕೆ ಮತ್ತು ಜವಾಬ್ದಾರಿಗಳು ಅಷ್ಟೂ ಕೂಡ ಭಕ್ತರದೇ. ಯಾಕೆಂದರೆ ಇಲ್ಲಿ ದೇವಸ್ಥಾನಕ್ಕೆ ಯಾವುದೇ ಆಸ್ತಿ ಪಾಸ್ತಿಗಳಿಲ್ಲ ಮತ್ತು ಅರ್ಚಕರಿಗೂ ಕೂಡ ಯಾವುದೇ ಸಂಭಾವನೆಗಳಿಲ್ಲ. ಕೇವಲ ಅವರು ತಮ್ಮ ಆನುವಂಶಿಕವಾಗಿ ನಡೆಸ್ಕೊಂಡು ಬರ್ತಾ ಇದ್ದದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಬಹುತೇಕವಾಗಿ ಒಂದು ದಿನದ ದಾಸೋಹ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುವುದನ್ನು ನಾವು ಕೈಬಿಡೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ ನೋಡ್ಬೋದು. 4,000ಕ್ಕಿಂತ ಹೆಚ್ಚು ಭಕ್ತರು ಬಂದು ಇಲ್ಲಿ ಊಟ ಉಣಿಸಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲಿ ವೀರಶೈವ ಪದ್ಧತಿಯಂತೆ ಮೊದಲು ಗುಗ್ಲೋತ್ಸವ, ಆನಂತರ ಸಾಮೂಹಿಕ ಸತ್ಯನಾರಾಯಣ ಕಥೆ. 500ಕ್ಕಿಂತ ಹೆಚ್ಚಿಗೆ ಸತ್ಯನಾರಾಯಣ ಕಥೆ ನಮ್ಮ ಕುಮಾರ್ ಭಟ್ ಪಳಗಿಬಿಸಿಯವರ ವೈದಿಕತ್ವದಲ್ಲಿ ನಡೀತಾ ಬಂದಿದೆ. ಮತ್ತು ಯಾರಿಗೂ ಕೂಡ ಒತ್ತಡ ಮಾಡಿ ಯಾವುದೇ ವಿಷಯದಲ್ಲಿ ನಾವು ಹೋಗ್ತಾ ಇಲ್ಲ. ಆಗಬೇಕಾಗಿರುವಂಥ ಕೆಲಸಗಳು ಭಾಳ ಇದೆ, ಆಗಿರೋದು ಕಡಿಮೆ ಇದೆ. ಈಗಾಗಲೇ ಅನೇಕ ಜನ ಭಕ್ತರು ಇಲ್ಲಿ ಬಂದು ಮದುವೆ ಮುಂಜಿಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 7,800 ಸ್ಕ್ವೇರ್ ಫೂಟಿನ ಸಭಾಭವನ ನಿರ್ಮಾಣ ಆಗ್ತಾಯಿದೆ. ಅಲ್ಲಿ ಅವರ ಅಭಿಲಾಷೆಯಂತೆ ತಕ್ಕಂತೆ ಅವರೇ ಮಾಡಿಸ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಕೂಡ ಆಡಳಿತ ಕಮಿಟಿ ಮಾಡಿಕೊಡ್ತಾ ಬಂದಿದೆ. ಎಲ್ಲವನ್ನು ತಮ್ಮಲ್ಲಿ ಹಚ್ಚಿಕೊಂಡು ಈ ದೇವರ ಕೃಪೆ ಈಗಾಗಲೇ ನಮಗೆ ಗೊತ್ತು. ನಾನೀಗಾಗಲೇ ಕ್ಷೇತ್ರ ಎಂದು ಹೇಳುವಂಥ ಶಬ್ದ ಹೇಳಿದ ಕಾರಣ ಎದ್ದಿದೆ. ಎಲ್ಲಿಂದ ಭಕ್ತರು ಇಲ್ಲಿ ಬರ್ತಾರೆ ಹೇಳುವಂಥದ್ದು ಪೂಜಾರಿಗಾಗಲಿ ನಮ್ಮ ಸ್ಥಳೀಯ ಜನರಿಗಾಗಲಿ ಗೊತ್ತಾ ಇಲ್ಲ. ಬಂದ ಮೇಲೆ ಅವ್ರು ಗೊತ್ತು. ನಾವು ಗೋಕರ್ಣಕ್ಕೆ ಹೋಗ್ತಾ ಇದ್ದೀವಿ ರೀ, ಹಾನಗಲ್ ಆಯಿತು, ಹಾವೇರಿ ಆಯಿತು, ಇಲ್ಲಿ ಸ್ವರ್ಪ ಆಯಿತು ಅಂತ ಅನೇಕ ವರ್ಗದ ಜನರು ಬಂದು ತಮ್ಮ ಪೂಜೆಯನ್ನು ಸಲ್ಲಿಸಿ ಹೋಗ್ತಾ ಇದ್ದಾರೆ. ಮತ್ತು ಅವ್ರ ಹರಕೆಯನ್ನು ಹಚ್ಚಿಕೊಂಡ್ರೆ ಫಲಪ್ರದ ಆಗ್ತಾಯಿದೆ. ನಮ್ಮದು ಒಂದು ಹಂತದಲ್ಲಿ ಹೇಳುವುದಾದರೆ, ಸಂತಾನ ಇಲ್ಲದಿದ್ದರೂ ಕೂಡ ಈಶ್ವರನಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋದರೆ ವರ್ಷದೊಳಗೆ ಸಂತಾನ ಆಗಿದ ಅನೇಕ ಉದಾಹರಣೆಗಳು ನಮ್ಮ ದೇವಾಲಯದಿಂದ ನಡೆದಿದೆ. ಇವತ್ತು ಭಕ್ತರ ಸಂಪೂರ್ಣ ಇಷ್ಟವನ್ನು ಸಿದ್ಧಾರ್ಥ ಮಾಡುವಂಥ ಸಾಮರ್ಥ್ಯ
ಆ ಈಶ್ವರ ವೀರಭದ್ರ ದೇವಾಲಯಕ್ಕೆ ಅಂತ ಹೇಳ್ತಾ ನನ್ನನ್ನು ಯೂಟ್ಯೂಬಿನವ್ರು ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅವರಿಗೂ ಒಂದು ಧನ್ಯವಾದಗಳು. ನಾವಿವತ್ತು ಸಿರ್ಸಿಯಿಂದ 10 ಕಿಲೋಮೀಟರ್ ದೂರದಲ್ಲಿರುವಂಥ ಮಳಲಿ ಅಂತ ಪ್ಲೇಸಲ್ಲಿದ್ದೀವಿ. ಅಲ್ಲಿವತ್ತು ವಾರ್ಷಿಕ ಸತ್ಯನಾರಾಯಣ ಪೂಜೆ, ಅದರ ಒಂದು ಸಣ್ಣ ಝಲಕನ್ನು ನಾನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.